ರೆಡಿ ಆಗಿರಲ್ಲ, ನಮ್ಮಮ್ಮ ರೆಡಿ ಆಗ್ತಾರೆ, ನಾನು ರೆಡಿ ಆಗಲ್ಲ, ನಮ್ಮ ಅಕ್ಕ ಆಲ್ವೇಸ್ ರೆಡಿ ಆಗಿರ್ತಾಳೆ. ಯಾಕಂದರೆ ಅವ್ಳು ಮಾಡೋಕೆ ಬೇರೆ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಗ್ಯಾಂಗ್ಸ್, ವೆಲ್ಕಮ್ ಬ್ಯಾಕ್ ಟು SMP ಫ್ಯಾಮಿಲಿ. ಹೋಗ್ಬಿಡೋಲ್ಲ ವೀಡಿಯೋಸ್ ಎಲ್ಲರಿಗೂ SMP ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೋದ್ಮೇಲೆ ತೋರಿಸ್ತೀನಿ. ಸೊ ತುಂಬ ಕೆಲಸ ಇದೆ, ನಾವು ಹೋಗ್ತಿರೋ ರೀಸನ್ಸು ಅದಕ್ಕೆ ಹೋಗ್ತಾ ಇರೋದು. ಇಲ್ಲೊಬ್ರು ಇದ್ದಾರೆ, ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವ್ರಿಗೆ ಅದು ಬಿಟ್ಟರೆ ಏನು ಬೇರೆ ಕೆಲಸ ಇಲ್ಲ. ನಾನು ಇವತ್ತು ಹಿಂಗೆ ರೆಡಿ ಆಗಿದ್ದೀನಿ, ನಮ್ಮ ಅಮ್ಮ ಹಿಂಗೆ ರೆಡಿ ಆಗಿದ್ದಾರೆ. ನಾನೇನು ರೆಡಿ ಆಗ್ತೀನಿ ಮಮ್ಮಿ ಅಷ್ಟೇ ಸಾಕು. ಇಲ್ಲಂದ್ರೆ ನಮ್ಮಮ್ಮ ಬೇರೆ ಬೇರೆ ಹ್ಯಾಂಡ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಅಪ್ಪ ಇವತ್ತು ಕರ್ಕೊಂಡಿರೋ ರೀಸನ್ ಏನು ಗೊತ್ತಾಗ, ಇದು ನಮ್ಮ ಅಜ್ಜಿ ಮನೇಲಿದೆ. ವಿಡಿಯೋ ತಗೊಂಡು ಇದು ಹೆಂಗಿತ್ತು ಗೊತ್ತಾ, ನಾನು ಉಮಾಶ್ರೀ ದೇವಸ್ಥಾನ ಹತ್ರ ಬರಕ್ಕೆ ಹೇಳಿದ್ರು. ಓಕೆ, ನಾನು ಹೋದೆ. ಆಮೇಲೆ ಹೆಂಗಿತ್ತು ಅಂದ್ರೆ ನಾನು ಒಂದು ಕ್ಯಾಮ್ರಾಮ್ಯಾನ್ ತರ ಅದ್ ಹೆಂಗಿತ್ತು ಗೊತ್ತಾ ಗೈಸ್, ನಾನು ಒಂದು ಕ್ಯಾಮ್ರಾಮ್ಯಾನ್ ತರ ಅದೊಂದು ಡೀಲ್ ಮಾಡೋದಕ್ಕಿತ್ತು. ನೀವು ಕಾಲ್ ಮಾಡಿ ನನ್ನ ಕರೆಯೋದು, ಆಮೇಲೆ ನಾನು ಬರೋದು, ಹಂಗೆ ಆಗ್ತದ್ದು ಆಯ್ತಾ. ಇವಾಗ ಕರೆದ್ರು, ನಾನು ಅಮ್ಮನ ಕೇಳಿದೆ, ನಾನು ಅದಕ್ಕೆ ನಮ್ಮ ಅಪ್ಪ ಹೇಳಿದ್ರಂತೆ ಖುಷಿನ ಕರ್ಕೊಳ್ಳೋಣ, ವಿಡಿಯೋ ತಗೊಳ್ಳಿ ಅಂತ. ಡಾಕ್ಟರ್ ತರ ಟ್ರೀಟ್ ಮಾಡಿಲ್ಲ ಅಷ್ಟೇ. ತಿಂದ್ರಾ? ಓ ತಿಂದೆ. ಏನ್ ತಿಂದೆ? ಪೂರಿ ಟೊಮೆಟೊ ಗೊಜ್ಜು. ಪೂರಿ, ನಾನು ಮಟನ್ ತಿಂದೆ. ನನಗೆ ದೋಸೆ ಮತ್ತೆ ಮಟನ್ ಅಷ್ಟೇ. ನಿಮಗೆ ನಾನು ಒಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟು. ಏನು ಗೊತ್ತಾ, ಅವತ್ತು ಏನೋ ಒಂದು ವಿಡಿಯೋ ಮಾಡೋಕ್ಕೆ ಹೂ ನೋಸ್ ಮಿ ಬೆಟರ್ ಅದನ್ನ ನಾವು ಮಾಡ್ಲೂ ಇಲ್ಲ ಹಾಕ್ಲೂ ಇಲ್ಲ. ಬಿಕಾಸ್ ನಾನು ರೆಡಿ ಆಗಿದ್ದಾಗ ನಮ್ಮಮ್ಮ ರೆಡಿ ಆಗಿರಲ್ಲ, ನಮ್ಮಮ್ಮ ರೆಡಿ ಆಗಿದ್ರೆ ನಾನು ರೆಡಿ ಆಗಲ್ಲ, ನಮ್ಮ ಅಕ್ಕ ಆಲ್ವೇಸ್ ರೆಡಿ ಆಗಿರ್ತಾಳೆ. ಯಾಕಂದರೆ ಅವ್ಳು ಮಾಡೋಕೆ ಬೇರೆ ಏನು ಕೆಲಸ ಇಲ್ಲ ಆಯಿತಾ. ಏನಾಯಿತು, ನಮ್ಮಮ್ಮ ಫೋನು ಅದು ನಾನು ಹೊಸ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ, ಸರ್ಕಲ್ ಅದೇನಾಯಿತು ಅಂತಂದರೆ ಅದು ನಾನು ಕ್ಲೀನಾಗಿ ಇಕ್ಕಿದ್ದಿಲ್ಲ, ನಾನು ಕ್ಲಿಪ್ ಅದು ಹಾಕಿದ್ದಿಲ್ಲ ಆ ಸ್ಟ್ಯಾಂಡಿದು. ಅದಕ್ಕೇನಾಯಿತು, ಫೋನ್ ಕೆಳಗಡೆ ಬಿದ್ದೋಯ್ತು. ನಮ್ಮಮ್ಮ ಕೈ ಕೊಟ್ಟೆ, ಆಮೇಲೆ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದೋಯ್ತು. ಅದಕ್ಕೆ ಬ್ಯಾಕ್ ಕೇಸ್ ಡಮ್ಮಲ್ ಆಗೋಗ್ಬಿಟ್ಟಿದೆ. ಇವಾಗ ನೋಡ್ತೀವಿ, ಆದರೆ ಬ್ಯಾಕ್ ಕೇಸ್ ಹಾಕ್ಸ್ತೀವಿ, ಇಲ್ಲ ಅಂದರೆ ಹೊಸ ಫೋನ್ ಇಸ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಅಪ್ಪಗೆ ಏನಂದರೆ ಅಂದರೆ ಇದು ಐಫೋನ್ ಇಸ್ಕೊಳ್ಳೋಣ ಅಂದ್ವಿ. ನಮ್ಮಪ್ಪ ನೋಡೋಣ ಐಫೋನ ಇಲ್ಲ ಏನೋ ಝೆಡ್ ದುಡ್ಡಿದ್ಯಾ ಹತ್ರ? ಇವಳು ಹೇಳ್ತಾ ಇದ್ದೆಲ್ಲ ಸುಳ್ಳೆ ಫ್ರೆಂಡ್ಸ್. ನಾವು ಫೋನ್ ತಗೋಬೇಕು ಅಂತ ಹೋಗ್ತಾ ಇದ್ವಿ, ಮುರಿದಾಕಿರೋದೆಲ್ಲ ಕರೆಕ್ಟ್. ಫೋನ್ ತೋರ್ಸೋಣ, ರಿಪೇರಿ ಮಾಡ್ತಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಫೋನ್ ತಗೊಳಕ್ ಹೋಗ್ತಾ ಇಲ್ಲ ಫ್ರೆಂಡ್ಸ್. ನಾನೇನೋ ಫೋನ್ ತಗೋಣಕ್ ಅನ್ಕೊಂಡಿದ್ದು, ನಮ್ಮ ಅಪ್ಪ ಹಂಗೆ ಹೇಳ್ತಾರೆ ಅಪ್ಪಂಗೆ, ಅಕ್ಕ ಚೆನ್ನಾಗಿದ್ಯಾ ತಂಗಿ? ಚೆನ್ನಾಗಿದ್ದೀನಿ ತಂಗಿ. ನನ್ನೂ ಅಕ್ಕ ಅಂತೀಯ, ನಿಮ್ಮ ಅಜ್ಜಿನೂ ಅಕ್ಕ ಅಂತೀಯ, ಎಲ್ಲಾರು ನೋಡ್ತಾವ್ರ ಎಲ್ಲಾರು ನಮ್ಮ ಅಮ್ಮನೂ ಅಕ್ಕ ಅಂತಾನೆ, ನಾನಮ್ಮನೂ ಅಕ್ಕ ಅಂತೀಯ. ಏನ್ ರಿಲೇಶನ್ಶಿಪ್ ಖುಷಿ ಇದು? ಒಂದು ಹುಡುಗಿರ ನೋಡಿ, ಏನ್ ಜೈನ ಗೈಸ್ ಇದು. ಇನ್ನೊಬ್ರು ಎಸ್ ಅನ್ನೋರು ಏನ್ ಮಾಡ್ತಾ ಇದ್ದಾರೆ? ನಾವೀಗ ಒಂದೇ ಕೆಲಸ ತೋರಿಸ್ತೀವಿ. ಇವಾಗ ತಾನೇ ಬಂದು ಇಳಿದಿದ್ದೀವಿ ಅಂಡ್ ಐ ಫಾರ್ಗಾಟ್ ಟು ಬ್ರಿಂಗ್ ದ ಮೈಕ್. ಸೊ ಏನು ಮಾಡೋಕ್ಕಾಗಲ್ಲ, ಹಂಗೆ ಮಾತಾಡಬೇಕು, ಬೇರೆ ಗತಿ ಇಲ್ಲ ಅಷ್ಟೇ. ಇವಾಗ ಬಂದಿದ್ದೀವಿ. ರೆಪ್ಯುಟೇಷನ್ ಪಡಿಸ್ತೀವಿ. ನಮ್ಮ ರಾಜ ಹುಲಿ ಬಂದಿರೋದು ಮಾರ್ಕೆಟ್ಗೆ. ಮಮ್ಮಿ ಮಾರ್ಕೆಟ್ ಬರಕ್ ವಾಚ್ ಎಲ್ಲ ಹಾಕೊಂಡ್ ಬರ್ಬೇಕು ಅವಶ್ಯಕತೆ ಇತ್ತಾ? ಆದ್ಮೇಲೆ ತೋರಿಸ್ತೀನಿ, ಬೇಕಾದ್ರೆ ನಾವು ರೋಡ್ ಕ್ರಾಸ್ ಮಾಡಬೇಕು. ಬಂದಿರೋ ರೀಸನ್ ಏನೋ ಅಂದ್ರೆ ನಮ್ಮ ಲ್ಯಾಪ್ಟಾಪು ಕೆಟ್ಟೋಗಿದೆ. ಆಲ್ ಬಿಕಾಸ್ ಮೀ. ಕೆಟ್ಟೋಗಿಲ್ಲ, ಕೆಟ್ಟೋಗೋ ಥರ ಮಾಡಿದ್ದೀನಿ. ಅದಕ್ಕೆ ಅದು ವರ್ಕ್ ಆಗ್ತಿಲ್ಲ, ಓಪನ್ ಮಾಡೋದು ಓಪನ್ ಆಗ್ತಾಯಿಲ್ಲ. ಹಾಗಾಗಿ ಇವಾಗ ಲ್ಯಾಪ್ಟಾಪ್ನ ಸರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬೆಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಓಕೆ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ನಾವು
ನಾವು ಗೋಯಾಸ್ಗೆ ಹೋಗಿದ್ವಿ ಅಲ್ವಾ, ಅಲ್ಲಿ $1 ಇಸ್ಕೊಂಡಿದ್ವಿ ಅಂತ ಹೇಳಿದ್ವಿ ಅಲ್ವಾ, ಆ $1 ಇದು ಹಾಕ್ಸ್ಕೊಳಕ್ಕೆ ಇಲ್ಲಿ ಬಂದಿದ್ವಿ. ಆ್ಯಕ್ಚುಲಿ ನಾವು ಈ ಅಂಗಡಿಗೆ ಬಂದಿದ್ದಿಲ್ಲ, ನಾವು ಇದ್ದಿದ್ದು ಬೇರೆ ಅಂಗಡಿಯಲ್ಲಿ. ಇದಕ್ಕಂತ ಇದು 3rd ಅಂಗಡಿ ನಾವು ಬಂದಿರೋದು. ಅಲ್ಲಿ ಇಸ್ಕೊಂಡಿದ್ದು. ಬಟ್ ಈ ಅಣ್ಣ ಬಂದ್ಬಿಟ್ಟು ಇಲ್ಲಿ ಖಾಲಿ ಆಗಿದ್ದೀನಿ, ಬರೀ ನಾನೇ ಹಾಕ್ಕೊಡ್ತೀನಿ ಪೆಂಡೆಂಟ್ಗೆ ಅಂದರು. ಬಟ್ ಆ್ಯಕ್ಚುಲಿ ನಾನು ಪೆಂಡೆಂಟ್ ಎತ್ಕೊಂಡು ಬಂದಿಲ್ಲ, ಬರೀ ಅದು ಹಾಕ್ಸ್ಕೊಂಡು ಹೋಗಿ ನಾವೇ ಪೆಂಡೆಂಟ್ ಒಳಗಡೆ ಫಿಟ್ ಮಾಡಿಸ್ಕೊತೀವಿ ಅಷ್ಟೇ ಗೈಸ್. ನಾನು ತೋರಿಸ್ತೀನಿ ಇವ್ರು ಹೆಂಗೆ. ಆ್ಯಕ್ಚುಲಿ ಇದು ತುಂಬ ದೊಡ್ಡ ಪಾಪ ಇಡೋದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ನೋಡಿ ಹಿಂಗೆ ಆಗ್ತಾರೆ. ಆ್ಯಕ್ಚುಲಿ ನಾವು ಟೋಟಲ್ 16 ಇಸ್ಕೊಂಡ್ವಿ. ಅಂದರೆ ಈ ಕಡೆ 8 ಈ ಕಡೆ 8. ನಮ್ಮಮ್ಮ ಅಲ್ವಾ ಹಾಕ್ಕೊಂಡು ಸ್ವಲ್ಪ ಲಾಂಗ್ ಆಗಿರಲಿ ನಮ್ಮಮ್ಮಗೆ ಅಂತ ಹೇಳಿಬಿಟ್ಟು ಅಷ್ಟೇ ಗೈಸ್. ಇವ್ರ ಅಂಗಡಿ ತುಂಬ ದೊಡ್ಡದು ಗೈಸ್. ನೋಡಿ ಹಿಂಗಿದೆ ಅಂಗಡಿ. ಅಲ್ಲಿ ನಂಬರ್ ತೋರಿಸ್ತಾ ಇದ್ದೀನಿ. ಪ್ರಮೋಷನ್ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಅವರು ಅಷ್ಟೇ ಗೈಸ್. ಇವಾಗ ನೋಡಿ ಯಾವ ಥರದೆಲ್ಲ ಬೀಚ್ ಇದೆ ಇಲ್ಲಿ. ಇವರು ಆಂಟಿ ಚೆನ್ನಾಗಿದ್ದಾರಾ? ಯಾಕೆ ಹಾಂ ಬನ್ನಿ ಗೈಸ್, ಮೇಲೆ ಹೋಗ್ಬಿಟ್ಟು ನನಗೆ ಒಂದು ಲುಕ್ ಹಾಕ್ಸ್ಕೊಂಡು ಬರ್ತೀನಿ. ಸೊ ಇಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಚೈನ್ಸ್ ನೋಡ್ಬೋದು. ನೋಡಿ ತೋರಿಸ್ತೀನಿ. ಸುಮ್ ಮಾಡಿಬಿಟ್ಟಿದೆ ಗೈಸ್. ಇದು ನೋಡಿ ಕ್ಲಾತ್ ಥರ ಅಲ್ಲ, ಬೀಡ್ಸ್ ಥೀಮ್. ಇದೆಲ್ಲ ಇದು ಅನ್ಕೊತೀನಿ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಬರೀ ಬೀಡ್ಸ್ ಗೊತ್ತು. ಇಲ್ಲಿ ನೋಡಿ ಗೈಸ್, ಇದು ಏನೋ ಅಂತಾರೆ, ಏನೋ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ಈವಿಲ್ ಹ್ಯಾಂಡ್ದು. ಆ್ಯಕ್ಚುಲಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಇವಾಗ ನೋಡಿ. ಆಮೇಲೆ ಇನ್ನೂ ತುಂಬ ಥರವಿದೆ ಅಷ್ಟೇ ಗೈಸ್. ಆ್ಯಕ್ಚುಲಿ ಈ ಅಂಗಡಿ ಯಾರು ಗೊತ್ತಾ ತುಂಬ ಯೂಸ್ಫುಲ್ ಆಗುತ್ತೆ. ಕುಚ್ಚು ಮತ್ತು ಚೈನ್ ಎಲ್ಲ ಮಾಡ್ತಾರೆ ಗೊತ್ತಾ ಅವ್ರಿಗೆ. ಆ್ಯಂಡ್ ಜುಮ್ಕಾಸ್ ಪ್ರಿಪೇರ್ ಮಾಡೋರು ಅವ್ರಿಗೆಲ್ಲ ಸ್ವಲ್ಪ ಅಂಗಡಿ ತುಂಬ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಅನ್ನ ಜೊತೆ ಸ್ವಲ್ಪ ಮಾತಾಡಿಕೊಂಡು ಇವಾಗ ಮೇಲೆ ಬಂದಿದ್ದೀನಿ. ಈಗ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಿರೋದ್ರಿಂದ ಅನ್ನ ಎತ್ಕೊಂಡು ಮೇಲೆ ಹೋಗಮ್ಮ, ಮೇಲೆಲ್ಲ ತೋರಿಸ್ಕೊಂಡು ಬಂದು ಅದಕ್ಕೆ ನಾನು ಮೇಲೆ ಬಂದಿದ್ದೀನಿ. ಆ್ಯಂಡ್ ಮೇಲೆ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಇವಾಗ ಮೇಲೆ ಬಂದಿದ್ದೆ. ನಮ್ಮಮ್ಮ ಬ್ಯಾಕ್ ಕೇಸನ್ನು ಸರಿ ಹೋಗಿಲ್ಲ ಗೈಸ್, ಅದು ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿದ್ದಾರೆ. ಆಯಿತಾ, ಚಾರ್ಜ್ ಇಲ್ಲ ಗೈಸ್. ನಾನು ತುಂಬ ವೀಡಿಯೋ ತೊಗೊಳಕ್ಕಾಗಲ್ಲ ಅಷ್ಟೇ, ಬಿಕಾಸ್ ಚಾರ್ಜು ತುಂಬ ಕಮ್ಮಿ ಇದೆ. ನೋಡಿ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿದ್ದಾರೆ. 20% ಚಾರ್ಜ್ ಇದೆ. ನಾವು ಅಲ್ಲಿ ಹೋಗೋ ತನಕ ಚಾರ್ಜ್ ಬೇಕು. ಸೊ ಅವಾಗ ಫೋನ್ ಆಫ್ ಮಾಡ್ತೀನಿ ಅಷ್ಟೇ ಗೈಸ್. ನೋಡಿ ಹಿಂಗೆ ಇದು ಮಿರರ್ ಇರುತ್ತಲ್ವ, ಅದು ಕೂಡ ಇದೆ ಅಷ್ಟೇ. ಆಮೇಲೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಚೈನ್ಗಳಿದೆ. ರೇಟ್ ಹಾಕಿಲ್ಲ ಗೈಸ್. ಆ್ಯಂಡ್ ಇದು ಬೆಲ್ಟ್ ಹಿಂದೆ ಹಾಕ್ತಾರೆ ಗೊತ್ತಾ ಗೈಸ್, ಬೆಲ್ಟು ಚೈನು. ವಾವ್, ಇನ್ನೂ ಮೇಲೆ ಇದೆಯಾ ಗೈಸ್? ಬನ್ನಿ ಮೇಲೆ ಹೋಗ್ಬಿಟ್ಟು ಬರೋಣ. ಇನ್ನೂ ಎಷ್ಟು ಫ್ಲೋರ್ ಇದೆಯೋ ಗೊತ್ತಿಲ್ಲ ನನಗೂ. ಇಲ್ಲ ಅಷ್ಟೊಂದು ಏನಿಲ್ಲ ಗೈಸ್, ಗ್ಲಿಟರ್ಸ್ ಅಷ್ಟೇ. ಹಾಂ, ಇನ್ನೂ ಮೇಲೆ ಇದೆ. ಇನ್ನೂ ಮೇಲೆ ಹೋದರೆ ನಾನೇ ಸಾಯ್ತೀನಿ. ಕೆಳಗಡೆ ಹೋಗೋಣ ಬನ್ನಿ ಗೈಸ್. ತುಂಬ ತಿಂದ್ಬಿಟ್ಟಿದ್ದೀನಿ.